ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ನೀಲಕಂಠ ಪಿಡಿಒ ಅವರು ಹಣ ದುರ್ಬಳಕೆ ಮಾಡಿಕೊಂಡಿದ್ದು, ಇವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಅಮಾನತಿನಲ್ಲಿ ಇಟ್ಟು ತನಿಖೆ ಮಾಡಿ ದುರ್ಬಳಕೆಯಾದ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಮರುಪಾವತಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಗ್ರಹಿಸಿದ್ದಾರೆ. ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ನೀಲಕಂಠ ಪಿಡಿಒ ರವರ ಅವಧಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿ ಮತ್ತು ತೆರಿಗೆ ಸಂಗ್ರಹ ಮನರೇಗಾ ಯೋಜನೆ ಅಡಿಯಲ್ಲಿ ಖರ್ಚಾದ ಮೊತ್ತದ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾಗೂ 2021-22ನೇ ಸಾಲಿನಲ್ಲಿ ಪ್ರಾರಂಭಿಸಿದ ಗೋದಾಮು ಕಾಮಗಾರಿ ಸಂಪೂರ್ಣವಾಗಿ ಅಂದಾಜು ಪತ್ರಿಕೆ ಪ್ರಕಾರ ಅನುಷ್ಠಾನಗೊಳಿಸದಿದ್ದರೂ ಕೂಡ ಮುಂಗಡವಾಗಿ ಒಂದೇ ದಿನಾಂಕ 3/10/2023ರಂದು 18,64,000 ಪಾವತಿಸಿತ್ತು ಮತ್ತು 2021-22ನೇ ಸಾಲಿನ ಠಾಣಗುಂದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತಳಕ ಗ್ರಾಮದ ಬಸವನಕಟ್ಟಿಯಲ್ಲಿ ದನಕರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ, ಬಸವನ ದೇವಸ್ಥಾನದಿಂದ ಹಳ್ಳದವರೆಗೆ ಸಿಸಿ ಚರಂಡಿ ಮಾಡದೆ ನಕಲಿ ದಾಖಲೆಗಳು ಸೃಷ್ಟಿಸಿ ಸುಮಾರು 1.60 ಲಕ್ಷ ಅನಮತ ಹಣ ಲೂಟಿ ಮಾಡಿದ್ದಾರೆ. ಮುದ್ನಾಳ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದ ಸುಭಾಷ್ ರೆಡ್ಡಿ ಅವರ ಕುಟುಂಬದಲ್ಲಿ 47 ಎಕರೆ ಜಮೀನು ಇದ್ದು, 2 ಸರ್ಕಾರಿ ನೌಕರು ಇದ್ದರೂ ಕೂಡ ಮೃತಪಟ್ಟವರ ಬಳಿ 2 ಬಾರಿ ಅಕ್ರಮವಾಗಿ ಸರ್ಕಾರಿ ಜಾಗ ಸೇರ್ಪಡೆ ಮಾಡಿದ್ದು, 173/2/2009 ಆಸ್ತಿ ನಂಬರ್ 174 ಮಲ್ಲೇಶಪ್ಪ ಗೌಡ ತಮ್ಮ ಲಕ್ಷ್ಮಣ್ ಗೌಡ ಮೃತಪಟ್ಟು 50 ವರ್ಷ ಮೇಲ್ಪಟ್ಟು ಆಗಿದ್ದು, ಸದರಿ ಹಣಮಂತರೆಡ್ಡಿ ಬಿಲ್ ಕಲೆಕ್ಟರ್ ಆಗಿದ್ದ ಅವಧಿಯಲ್ಲಿ 2003-4ರಲ್ಲಿ ಮತ್ತು 2009-10ರಲ್ಲಿ ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮೃತಪಟ್ಟವರ ಹೆಸರು ಯಾವುದೇ ದಾಖಲೆ ಇಲ್ಲದೆ ಹೆಸರು ಸೇರ್ಪಡೆ ಮಾಡಿದ್ದು ಕಾನೂನು ಬಾಹಿರವಾಗಿದೆ. ಸಾಯಿಬಣ್ಣ ತಮ್ಮ ತಿಮ್ಮಣ್ಣ ಅವರ ಹತ್ತಿರ ಖರೀದಿ ಮಾಡಿದ ಜಾಗ ಅಂತ ತಿಳಿಸಿದ್ದಾರೆ. ಆದರೆ ಇದು ಸುಳ್ಳು ಮಾಹಿತಿ ನೀಡಿದ್ದು ಸಾಯಿಬಣ್ಣ ಖರೀದಿಗೆ ಕೊಟ್ಟ ಜಾಗ ಆಗಿರುವುದಿಲ್ಲ. ಈ ಎಲ್ಲ ಆಸ್ತಿ ಮಾಲೀಕರ ಮೂಲ ದಾಖಲೆಗಳು ಪರಿಶೀಲನೆ ಮಾಡಿರುವುದಿಲ್ಲ. ಅಲ್ಲದೆ ಸದರಿ ಜಾಗದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಇದ್ರೂ ಕೂಡ ಪರವಾನಗಿ 9 ಮತ್ತು 11 ಇಲ್ಲದೆ ಇದ್ರೂ ಕೂಡ ಅಕ್ರಮವಾಗಿ ಸುಭಾಷ್ ರೆಡ್ಡಿ ಮನೆ ನಿರ್ಮಿಸಿದ್ದು, ಬಡವರಿಗೆ 20-30 ನಿವೇಶನ ನೀಡಬೇಕು ಅಂತ ಸರ್ಕಾರದ ನಿಯಮವಿದ್ದು, ಆದರೆ ನಿಯಮ ಗಾಳಿಗೆ ತುರಿ ಅಕ್ರಮವಾಗಿ 60-80ರಷ್ಟು ಅಕ್ರಮ ಮನೆ ಕಟ್ಟಲು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೇಕಾಬಿಟ್ಟಿಯಾಗಿ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಜಾಗ ರಕ್ಷಣೆ ಮಾಡುವುದನ್ನು ಬಿಟ್ಟು ಜಾಗವನ್ನ ಕಬಳಿಸಿದ್ದಾರೆ. ಪ್ರಸ್ತುತ ಹನುಮಂತರೆಡ್ಡಿ ಮೋಟ್ನಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒ ಇದ್ದು ಈತನ ಮೇಲೆ ಮತ್ತು ಆತನ ಕುಟುಂಬದವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅಮಾನತುಗೊಳಿಸಿದ್ರೆ ಕಾನೂನಿಗೆ ಗೌರವ ಸಿಕ್ಕಂತಾಗುತ್ತೆ. ಅಲ್ಲದೆ ಇವರ ಜೊತೆಗೂಡಿ ರಾಜಕೀಯ ಮಾಡುತ್ತಿರುವ ಪಿಡಿಒ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಲು ತಾವು ಸೂಚಿಸಿದ್ರು ಕೂಡ ಇಲ್ಲಿಯವರೆಗೆ ಕ್ರಿಮಿನಲ್ ಕೇಸ್ ಮಾಡದೆ ಅಕ್ರಮದಲ್ಲಿ ಶಾಮೀಲಾದ ಪಿಡಿ ಡಿಆರ್ಡಿಎ ಜಿಲ್ಲಾ ಪಂಚಾಯತ್ ಸಿಬಿ ದೇವರಮನೆ ಹಿಂದಿನ ಇಒ ಬಸವರಾಜ ಶರಬೈ ಹಾಗೂ ಈಗಿನ ಇಒ ಮಹದೇವ ಬಾಮಳಗಿ ಮತ್ತು ಪಿಡಿಒ ನೀಲಕಂಠ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ 5 ವರ್ಷಕ್ಕೂ ಮೇಲ್ಪಟ್ಟ ನೌಕರರು ಎಷ್ಟು ಜನ ಇದ್ದಾರೆ? ಅವರು ಪಿಡಿಒಗಳ ಜೊತೆ ಶಾಮೀಲಾಗಿದ್ದು ಕಾನೂನು ಬಾಹಿರವಾಗಿ ಅಕ್ರಮಕ್ಕೆ ಎಡೆಮಾಡಿಕೊಟ್ಟು ಹೋಟೆಲ್ ಡಾಬಾದಲ್ಲಿ ಕುಳಿತು ಅಕ್ರಮ ಎಸಗಿದವರ ಪರವಾಗಿ ವಕಾಲತ್ತು ಮಾಡಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣ ಅಕ್ರಮದಾರ ಪಾಲಾಗ್ತಾ ಇದೆ. ಹೀಗಾಗಿ ಅಭಿವೃದ್ಧಿ ಕೆಲಸಗಳು ಹಳ್ಳ ಹಿಡಿದಿದ್ದು ಮೂಲ ಸೌಕರ್ಯಗಳಿಂದ ಗ್ರಾಮಗಳು ವಂಚಿತವಾಗಿದೆ. ಇಂತಹ ಅಧಿಕಾರಿ ಸಿಬ್ಬಂದಿಗಳಿಂದ ನಮ್ಮ ಕಲ್ಯಾಣ ಕರ್ನಾಟಕದಿಂದ ಬೇರೆ ಜಿಲ್ಲೆ ವರ್ಗಾಯಿಸಲು ಸರ್ಕಾರಕ್ಕೆ ತುರ್ತಾಗಿ ಶಿಫಾರಸು ಮಾಡಬೇಕು. ಇಲ್ಲದಿದ್ದರೆ 1 ವಾರದ ಒಳಗೆ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುಳ್ಳು ಬೇಲಿ ಹಚ್ಚಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುದ್ನಾಳ್ ನೀಲಕಂಠ ಪಿಡಿಒ ವಿರುದ್ಧ ಇವತ್ತನ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಒ, ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ಏನಾದಂದರೆ ದೂರು ನೀಡಿದ್ದೀನಿ. ಅವ್ರಿಗೆ ಇಲ್ಲಿವರೆಗೆ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಅವ್ಯವಹಾರ ಮಾಡಿದ್ದು. ಆರೋ ಪ್ಲಾಂಟ್ ಮೇಲೆ ಅವ್ಯವಹಾರ ಆಗ್ಯದ, ಯಾವುದೋ ರೈತರ ಗೋದಾಮ್ನಲ್ಲಿ ಅವ್ಯವಹಾರ ಆಗ್ಯದ, ಮತ್ತು ಏನದ ಬೇರೆ ಕಾಮಗಾರಿಗಳಲ್ಲಿ ಅವ್ಯವಹಾರ ಆಗ್ಯದ, ಮತ್ತು ತಾಣಗುಂದಿ ಪಂಚಾಯತಿಯಲ್ಲಿ ಬರ್ತಕ್ಕಂಥ ನೀರಿನ ತೊಟ್ಟಿ ಮತ್ತು ಸಿಸಿರಡೆ ಆಗದೆ ಹಣ ಲುಟಾಯಿಸಿರ್ತಕ್ಕಂಥದ್ದು ಸಂಬಂಧಪಟ್ಟವ್ರ ಗಮನಕ್ಕೆ ತಂದರೂ ಕೂಡ ಇವತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ ಅವನಿಗೆ ರಾಜ್ಯ ಮರದಿ ಕೊಡ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ. ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದ್ರ ಜೊತೆಗೆ ಅವ್ರ ಜೊತೆಗೆ ತಾಲೂಕ್ ಪಂಚಾಯತ್ ಇಒ, ಹಿಂದಿನ ಇಒ, ಈಗಿನ ಇಒ ಮತ್ತು ಜಿಲ್ಲಾ ಪಂಚಾಯತ್ ಪಿಡಿ ಅವರೆಲ್ಲರೂ ಏನದ ಅವ್ರಿಗೆ ಬೆನ್ನಿ ನಿಂತಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿ ಸಂಗತಿ. ಅವ್ರ ಪರವಾಗಿ ವಕಾಲತ್ತು ಮಾಡ್ತಾರೆ. ಅವ್ರ ಮ್ಯಾಗನ ಒಬ್ಬತ್ತ ಮ್ಯಾಗನ ಕಂಪ್ಲೇಂಟ್ ಮಾಡ್ಬೇಕಂತಕ್ಕಂಥ ಇಲ್ಲಿ ತನಕ ಓಡಾಟ ಮಾಡಿದೆ. ಇನ್ನು ಮ್ಯಾಗ ಇವ್ರು 3 ಸೇರಿಸಿ ಇವ್ರ ಮ್ಯಾಗ FR ಹಾಕಿಸಿ ಇವ್ರಿಗೆ ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಆಗ್ಬೇಕು. ಅದೆಲ್ಲ ಅವ್ಯವಹಾರ ಮಾಡಿರ್ತಕ್ಕಂಥ ಎಲ್ಲೊಟ್ಟು ಸರ್ಕಾರಕ್ಕೆ ತುಂಬಬೇಕು. ಮತ್ತು 5 ವರ್ಷಲಿಂದ ಇಲ್ಲಿ ತನಕ ಅನುದಾನ ಎಷ್ಟು ಬಂತು, ಎಷ್ಟು ಬಳಕೆ ಐತಿ, ಏನಾಗ್ಯದ ಅಂತಕ್ಕಂಥ ಸಂಪೂರ್ಣ ತನಿಖೆ ಮಾಡಿ ಕೇಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಅಮಾನತಿನಲ್ಲಿ ಇಡಬೇಕು. 8 ತಿಂಗಳ ಕುಂದ್ರಿ ಕೇಸಿ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ಇದು ಸಂಪೂರ್ಣ ನಾಚಿಕೆಗೇಡಿನ ಕೆಲಸ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.
ಈ ಬಗ್ಗೆ ಯಾದಗಿರಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮ, ಭೀಮರಾಯ್, ಹುಲಪ್ಪ, ಶರಣಪ್ಪ, ರಾಜು, ಮಲ್ಲಪ್ಪ, ಮೋಹನ, ಪವನ್, ಮಲ್ಲು, ಜಿತೇಂದ್ರ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.